Hello dear students, ವೆಲ್ಕಮ್ ಟು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರೂ ಕೂಡ ನಿಮಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾವು ಇವತ್ತು ನೋಡ್ತಾ ಇದ್ದೀವಿ ನಾಳೆ ಇರುವಂತಹ ಅಂದರೆ ಡಿಸೆಂಬರ್ 13, 2025 ನಡೆಯುವಂತಹ ನವೋದಯ ಪರೀಕ್ಷೆ, ಓಕೆ, ಜವಾಹರ್ ನವೋದಯ ಪರೀಕ್ಷೆಯ OMR ಅನ್ನ ನಾವು ಯಾವ ತರ ತುಂಬಬೇಕು, ನೆಕ್ಸ್ಟ್ ಅದೇ ತರ ನಾವು ಎಕ್ಸಾಮ್ಗೆ ಯಾವ ತರ ಪ್ರಿಪೇರ್ ಆಗಿ ಹೋಗಬೇಕು, ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಏನೇನನ್ನ ನಾವು ತೆಗೆದುಕೊಂಡು ಹೋಗಬೇಕು, ಅಲ್ಲಿ OMR ಗಳನ್ನ ನಾವು ಯಾವ ತರ ಫಿಲಪ್ ಮಾಡಬೇಕು ಅನ್ನುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಎಲ್ಲರೂ ಕೂಡ ತಪ್ಪದೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿದ್ರೆ ಪರೀಕ್ಷೆಯನ್ನ ನೀವು ಈಸಿಯಾಗಿ ಬರಿಬಹುದು. ನೆಕ್ಸ್ಟ್ OMR ಅಲ್ಲಿ ಯಾವುದೇ ಮಿಸ್ಟೇಕ್ ಮಾಡದೇನು ಕೂಡ ನೀವೇನ್ ಮಾಡ್ತಾ ಹೋಗ್ಬೋದು, ಕರೆಕ್ಟ್ ಆಗಿ ಫಿಲಪ್ ಮಾಡಬಹುದು. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾಳೆ ಬರುವಂತಹ ಕೀ ಆನ್ಸರ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಕೋಬಹುದಾಗಿದೆ. ಓಕೆನಾ, ರೈಟ್. ಹಾಗಾದ್ರೆ ನಾವು ಇವತ್ತು ನೋಡ್ತಾ ಹೋಗೋಣ. JNV ಅಂದ್ರೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಕೇಳುವಂತಹ OMR ನ ಯಾವ ತರ ಫಿಲಪ್ ಮಾಡಬೇಕು, ನೆಕ್ಸ್ಟ್ ಅದೇ ತರ ಎಕ್ಸಾಮ್ಗೆ ಏನೇನನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ನಾವು ಇವತ್ತು ಮೊದಲನೇ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈ ತರ ನಿಮ್ಗೆ ನವೋದಯದಲ್ಲಿ ಬರುವಂತಹ OMR ಗಳು ಈ ತರ ಇರ್ತಾ ಇದಾವೆ. ಅಂದ್ರೆ ಒಂದೇ OMR ಅಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಸೈಡ್ಗಳು ನಿಮಗೆ ಸಿಗ್ತಾ ಇರ್ತವೆ. ಓಕೆನಾ, ಅಲ್ಲಿ ಸೈಡ್ 1 ಮತ್ತು ಸೈಡ್ 2 ಅನ್ನುವಂತಹ ಎರಡೂ ಪೇಜಸ್ ಗಳನ್ನ ನಿಮಗೆ ಒಂದೇ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ನೀವು ಬರೆದಿರುವಂತಹ ಎಕ್ಸಾಮ್ಸ್ ಅಲ್ಲಿ ಔಟ್ ಆಫ್ ಮಾರ್ಕ್ಸ್ ಅನ್ನ ನೀವು ತೆಗೆದುಕೊಂಡ್ರೂ ಕೂಡ ನಿಮಗೆ ಅಲ್ಲಿ OMR ಅಲ್ಲಿ ರೋಲ್ ನಂಬರ್ ಮತ್ತು ಬುಕ್ಲೆಟ್ ನಂಬರ್ ಗಳನ್ನ ನೀವು ಕಂಪ್ಲೀಟ್ ಆಗಿ ಫಿಲಪ್ ಮಾಡಬೇಕಾಗ್ತಾ ಇದೆ. ಓಕೆನಾ, ಇಲ್ಲ ಅಂತಂದ್ರೆ ನೀವು ಬರೆದಿರುವಂತಹ ಮಾರ್ಕ್ಸ್ ಗಳು ನಿಮಗೆ ಕಂಪ್ಲೀಟ್ 0 ಆಗ್ತಾ ಇದೆ. ಅಂದ್ರೆ ನೀವು ಬರೆದಿರುವಂತಹ ಪೇಪರ್ ಅದು ಚೆಕ್ ಆಗೋದೇ ಇಲ್ಲ. ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ OMR ಗಳನ್ನ ಅಂದ್ರೆ ರೂಲ್ ನಂಬರ್ಸ್ ಗಳನ್ನ ನೆಕ್ಸ್ಟ್ ಬುಕ್ಲೆಟ್ ನಂಬರ್ ಗಳನ್ನ ಕಂಪ್ಲೀಟ್ ಆಗಿ ತುಂಬಬೇಕಾಗ್ತಾ ಇದೆ. ಓಕೆನಾ, ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಬೆಳಗ್ಗೆ 11:00 ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ನಿಮ್ಮನ್ನ ಅವರು 10 ಗಂಟೆಗೆನೆ ಎಕ್ಸಾಮ್ ಸೆಂಟರ್ ಅಲ್ಲಿ ಬರಬೇಕು ಅಂತ ಹೇಳಿದ್ದಾರೆ. ಆಲ್ ಟಿಕೆಟ್ ಅಲ್ಲಿ ಕೂಡ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, ಆ 1 ಅವರ್ ಅಲ್ಲಿ ಏನ್ ಹೇಳ್ತಾರೆ ಅನ್ನೋದಾದ್ರೆ ಆ 1 ಅವರ್ ಅಲ್ಲಿ ಕೂಡ ಅವರು ಅದೇ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತಾರೆ. OMR ಗಳನ್ನ ನಾವು ಯಾವ ತರ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗಳನ್ನ ಅವ್ರು ನಿಮಗೆ ಕೊಡ್ತಿರ್ತಾರೆ. ಓಕೆನಾ, ಆದ್ರಿಂದ ನೀವು ಅಲ್ಲಿ ಕೇಳಬೇಕಾಗಿತ್ತು ಅಂದ್ರೆ ಕಂಪಲ್ಸರಿ ಕೇರ್ಫುಲ್ ಆಗಿ ರೂಮ್ ಸೂಪರ್ವೈಸರ್ ನಿಮಗೆ ಏನನ್ನ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ರೋಲ್ ನಂಬರ್ ಮಾಹಿತಿನ ಕಂಪ್ಲೀಟ್ ಆಗಿ ತಿಳ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ಹೇಳಿರುವಂತಹ ಮಾಹಿತಿನ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಂಡು ಅದೇ ತರ ಫಾಲೋ ಮಾಡಿದ್ರು ಕೂಡ ನಿಮಗೆ ಅಲ್ಲಿ OMR ನ ಕಂಪ್ಲೀಟ್ ಆಗಿ ಫಿಲಪ್ ಮಾಡಬಹುದು. ರೈಟ್, ಹಾಗಾದ್ರೆ ನಾವು ಇವಾಗ ಸೈಡ್ 1 ಅಲ್ಲಿ ಕೇಳುವಂತಹ ಏನೇನು ಅಂದ್ರೆ ಸೈಡ್ 1 ಅಲ್ಲಿ ನಾವು ಏನೇನನ್ನ ತುಂಬಬೇಕು ಅನ್ನುವಂಥದ್ದು ಮಾಹಿತಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆನಾ, ರೈಟ್. ಫಸ್ಟ್ ನೋಡಿ, ಇಲ್ಲಿ ಈ OMR ಅನ್ನ ನಿಮಗೆ ಪ್ರೊವೈಡ್ ಮಾಡಿದ ತಕ್ಷಣನೇ ಅವ್ರು ಹೇಳ್ತಾರೆ ನಿಮ್ಮ ರೋಲ್ ನಂಬರ್ ಗಳನ್ನ ಬರೆಯಿರಿ. ಸರ್, ಎಲ್ಲಿ ಇರ್ತಾ ಇದೆ ಈ ರೋಲ್ ನಂಬರ್ ಅಂತ ಅಂದ್ರೆ ನಿಮಗೆ ಪ್ರೊವೈಡ್ ಮಾಡಿರುವಂತಹ ಹಾಲ್ ಟಿಕೆಟ್ ಅಪ್ಲಿಕೇಶನ್ ಹಾಕಿರುವ ಫಾರ್ಮ್ ಅಲ್ಲ, ಹಾಲ್ ಟಿಕೆಟ್ ಅನ್ನ ನೀವು ತೆಗೆದುಕೊಂಡು ಹೋಗಬೇಕು. ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಅನ್ನ ತೆಗೆದುಕೊಂಡು ಹೋಗಬಾರ್ದು. ಓಕೆನಾ, ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಫಸ್ಟ್ ನಾನು ಹೇಳಿಬಿಡ್ತೀನಿ, ಮೊದಲು ಏನೇನನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಅದಾದ ಮೇಲೆ ನೆಕ್ಸ್ಟ್ OMR ಗಳನ್ನ ಯಾವ ತರ ಫಿಲಪ್ ಮಾಡಬೇಕು ಅನ್ನುವಂತ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಫಸ್ಟ್ ಎಕ್ಸಾಮ್ ಸೆಂಟರ್ಗೆ ಹೋಗಬೇಕಾಗಿತ್ತು ಅಂತಂದ್ರೆ ನಿಮಗೆ ಟ್ರಾನ್ಸ್ಪರೆಂಟ್ ಪ್ಲೈವುಡ್. ಓಕೆನಾ, ಟ್ರಾನ್ಸ್ಪರೆಂಟ್ ಪ್ಲೈವುಡ್ ಅಂತಂದ್ರೆ ಪಾರದರ್ಶಕ, ನಿಮ್ಗೆ ಏನು ಪ್ಯಾಡ್ ಅಂತ ಏನ್ ಕರಿತೀರಲ್ವಾ, ಎಕ್ಸಾಮ್ ಪ್ಯಾಡ್ ಏನಿರುತ್ತಲ್ವಾ ಅದನ್ನ. ಓಕೆನಾ, ಅದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಅವರು ಅಲೋನೇ ಮಾಡೋದಿಲ್ಲ. ಓಕೆ, ಒಂದ್ ವೇಳೆ ಅಲೋ ಮಾಡಿದ್ರು ಅಂತಂದ್ರೆ ನೀವು ಎಕ್ಸಾಮ್ ಪ್ಯಾಡ್ ನ ತೆಗೆದುಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಅಲೋ ಮಾಡಿಲ್ಲ ಅಂತಂದ್ರೆ ನೀವು ಹಾಲ್ ಟಿಕೆಟ್, ಪೆನ್ನು, ನೆಕ್ಸ್ಟ್ ಅದರ ಜೊತೆಗೆ ನಿಮ್ದ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಒಯ್ದ್ರೆ ಸಾಕು. ಓಕೆನಾ, ಈ 3 ಐಟಮ್ಸ್ ಗಳನ್ನ ನೀವು ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗ್ತಾ ಇದೆ. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಒಂದು ನಿಮ್ದು ಹಾಲ್ ಟಿಕೆಟ್, ಅದಾದ್ಮೇಲೆ ಒರಿಜಿನಲ್ ಆಧಾರ್ ಕಾರ್ಡು. ಇಫ್ ಇನ್ ಕೇಸ್ ನಿಮ್ದೇನಾದ್ರೂ ಫೋಟೋದಲ್ಲಿ ಕ್ಲಿಯರ್ ಇಲ್ಲ ಅಂತಂದ್ರೆ, ಹಾಲ್ ಟಿಕೆಟ್ ಅಲ್ಲಿ ನಿಮ್ ಫೋಟೋ ಕ್ಲಿಯರ್ ಇಲ್ಲ ಅಂತಂದ್ರೆ ಒಂದು ಫೋಟೋನ ನೀವು ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ಬೇಕಾಗ್ತಾ ಇದೆ. ಅದಾದ್ಮೇಲೆ ಬ್ಲೂ ಆರ್ ಬ್ಲಾಕ್ ಪಾಯಿಂಟ್ ಪೆನ್ ಮತ್ತೆ ಜೆಲ್ ಪೆನ್ ಎಲ್ಲ ಅಲೋ ಇರೋದಿಲ್ಲ. ಕಂಪಲ್ಸರಿ ನೀವು ಬಾಲ್ ಪೆನ್ ಗಳನ್ನ ಮಾತ್ರ ತೆಗೆದುಕೊಂಡು ಹೋಗ್ಬೇಕು. ಒಂದು ಬ್ಲೂ ಆದ್ರೂ ಒಯ್ಬೇಕು, ಇಲ್ಲ ಬ್ಲಾಕ್ ಆದ್ರೂ ಒಯ್ಬೇಕು.
ಓಕೆನಾ. ಎರಡರಲ್ಲಿ ಒಂದು ಕಲರ್ನ ಒಯ್ಬೇಕು, ಮತ್ತೆ ಎರಡೂ ಕಲರ್ನ ಒಯ್ದು ಅಲ್ಲಿ ಎರಡೂ ಕಲರ್ನ ನೋಡ್ತಾ ಕೂಡಬೇಡ್ರಿ. ಓಕೆನಾ. ಆಲ್ಮೋಸ್ಟ್ ನೀವೇನ್ ಮಾಡ್ರಿ ಅಂತಂದ್ರೆ ಬ್ಲೂ ಪೆನ್ಗಳನ್ನ ಯೂಸ್ ಮಾಡಿ, ಬಾಲ್ ಪೆನ್ ಇರಲಿ, ಜೆಲ್ ಪೆನ್ ಅಲೋ ಇರೋದಿಲ್ಲ. ಓಕೆನಾ. ಇದಿಷ್ಟು ನೀವು ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಒಂದು ಹಾಲ್ ಟಿಕೆಟು, ಎರಡನೇದು ಪೆನ್ನು, ನೆಕ್ಸ್ಟ್ ಅದಾದ್ಮೇಲೆ ನಿಮ್ದು ಒರಿಜಿನಲ್ ಆಧಾರ್ ಕಾರ್ಡು. ಇಫ್ ಇನ್ ಕೇಸ್ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ನಿಮ್ಮ ಫೋಟೋ ಏನಾದರೂ ಕ್ಲಿಯರ್ ಇಲ್ಲ ಅಂತಂದ್ರೆ ನೀವು ಒಂದು ಫೋಟೋನು ಕೂಡ ಒಯ್ಬೋದು. ಓಕೆ, ಇದಿಷ್ಟು ಎಕ್ಸಾಮ್ ಸೆಂಟರ್ಗೆ ತೆಗೆದುಕೊಂಡು ಹೋಗಿರ್ಬೇಕಾಗಿರ್ತಕ್ಕಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ಗೆ ಎಂಟ್ರಿ ಆದ್ಮೇಲೆ ರೂಮ್ ಸೂಪರ್ವೈಸರ್ ನಿಮಗೆ ಹಾಲ್ ಟಿಕೆಟ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಫಸ್ಟ್ ನಿಮಗೆ ಹಾಲ್ ಟಿಕೆಟ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಆ ಹಾಲ್ ಟಿಕೆಟ್ ಅಲ್ಲಿ ನೀವು ಏನೇನನ್ನ ಫಿಲ್ಅಪ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಓಕೆನಾ. ಈ ಹಾಲ್ ಟಿಕೆಟ್ ಕೊಟ್ಮೇಲೆ ಒಂದೇ ಪೇಜ್ ಅಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ನಿಮಗೆ ಸೈಡ್ 1 ಸೈಡ್ 2 ಅನ್ನುವಂತ 2 ಪೇಜಸ್ಗಳು ಕಾಣ್ತಾ ಇದಾವೆ. ಓಕೆನಾ. ಫ್ರಂಟ್ ಸೈಡ್ ನಿಮಗೆ ಸೈಡ್ 1 ಅಂತ ಕಾಣುತ್ತೆ. ಆ ಸೈಡ್ 1 ಅಲ್ಲಿ ಫಸ್ಟ್ ನಿಮಗೆ ಒಂದು ರೋಲ್ ನಂಬರ್ ಅನ್ನುವಂತ 7 ಅಂಕಿಯ ಒಂದು ಬಾಕ್ಸ್ ಇರ್ತಾ ಇದೆ. ಓಕೆ, ಅಲ್ಲಿ 7 ಡಿಜಿಟ್ ಒಂದು ನಂಬರ್ ಇರುತ್ತೆ. ಈ ರೋಲ್ ನಂಬರ್ ಎಲ್ಲಿರುತ್ತೆ ಅಂದ್ರೆ ನೀವೇನು ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ಹೋಗಿರ್ತೀರಲ್ವಾ, ಆ ಹಾಲ್ ಟಿಕೆಟ್ ಅಲ್ಲಿ ಈ ರೋಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ರಿಜಿಸ್ಟರ್ ನಂಬರ್ ಗಳನ್ನ ತುಂಬಬೇಡ್ರಿ. ಓಕೆ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರೋಲ್ ನಂಬರ್ ಅನ್ನ ತುಂಬಬೇಕು. ಅರ್ಥ ಆಗ್ತಿದೆನಾ? ನೀವಲ್ಲಿ ಕಂಪಲ್ಸರಿ ರೋಲ್ ನಂಬರ್ನೇ ತುಂಬಬೇಕು, ರಿಜಿಸ್ಟರ್ ನಂಬರ್ಗಳನ್ನ ತುಂಬಬಾರದು. ಓಕೆ, ಹಾಗಾದ್ರೆ ರೋಲ್ ನಂಬರ್ ನಿಮ್ದು ಎಕ್ಸಾಂಪಲ್ ಈಗ ನಾನು 509632 ಅಂತ ತಗೊಂಡಿದ್ದೀನಿ ಅಂತ ಅನ್ಕೋರಿ. ಓಕೆನಾ. ಇದು ನಾನು ತೆಗೆದುಕೊಂಡಿರುವಂತ ಒಂದು ಎಕ್ಸಾಂಪಲ್ ರೋಲ್ ನಂಬರ್ ನ ತಗೊಂಡಿದ್ದೀನಿ. ನಿಮ್ಮ ರೋಲ್ ನಂಬರ್ ಏನಿರುತ್ತೆ ಅದನ್ನೇ ನೀವು ಇಲ್ಲಿ ತುಂಬಬೇಕಾಗುತ್ತೆ. ಓಕೆನಾ. ಅದಾದ್ಮೇಲೆ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ ಅಂತ ಹೇಳಿದರೆ ನಾ ರವಿ ಅಂತ ಹೇಳಿ ಒಂದು ನೇಮ್ ಅನ್ನ ತಗೊಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ. ನೆಕ್ಸ್ಟ್ ಈ ನೇಮ್ ಏನಾಗಿರ್ಬೇಕು, ಕಂಪಲ್ಸರಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು. ನೀವು ಅಲ್ಲಿ ಸ್ಮಾಲ್ ಲೆಟರ್ ಗಳನ್ನ ಯೂಸ್ ಮಾಡೋಂಗಿಲ್ಲ. ಓಕೆನಾ. ಓಕೆ, ಕ್ಯಾಪಿಟಲ್ ಲೆಟರ್ ಅಲ್ಲಿ ನಿಮ್ಮ ನೇಮ್ ಅನ್ನ ಬರೀರಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಫಾದರ್ ನೇಮ್ ಅಂತ ಕೇಳಿದರೆ ಫಾದರ್ ನೇಮ್ ನಾನು ಶಶಿಕುಮಾರ್ ಅಂತ ತಗೊಳ್ತೀನಿ. ಓಕೆ, ಇದು ಎಕ್ಸಾಂಪಲ್ ನಾನು ತಗೊಂಡಿರ್ತಕ್ಕಂಥದ್ದು. ನೀವು ಇದಿಷ್ಟನ್ನ ಫಸ್ಟ್ ಪೇಜ್ ಅಲ್ಲಿ ಕಂಪಲ್ಸರಿ ಫಿಲ್ಅಪ್ ಮಾಡಬೇಕಾಗ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ನಿಮಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಸೈಡ್ 2 ಅಲ್ಲಿ ಯಾವ ತರ ನಾವು OMR ಗಳನ್ನ ಫಿಲ್ಅಪ್ ಮಾಡಬೇಕು ಅನ್ನುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ಸೈಡ್ 2 ಪೇಜ್ ಅಲ್ಲಿ ಕೊಟ್ಟಿರ್ತಾರೆ. ಸೈಡ್ 1 ಅಲ್ಲಿ ನೀವು ಅದನ್ನ ನೋಡ್ಕೊಂಡಾದ್ರೂ ಮಾಡಬಹುದು, ಇಲ್ಲ ಅಂತಂದ್ರೆ ನಿಮ್ದು ರೂಮ್ ಸೂಪರ್ವೈಸರ್ ನ ಕೇಳಿ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ. ಓಕೆನಾ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಈಗ ಸೈಡ್ 2 ಅಲ್ಲಿ ಯಾವ ತರ ಫಿಲ್ಅಪ್ ಮಾಡಬೇಕು ಅಂತ ಹೇಳಿ, ಅದೇ ತರ ನೀವು ಇಲ್ಲಿ ಫಿಲ್ಅಪ್ ನ ಮಾಡಬೇಕಾಗ್ತಾ ಇದೆ. ಓಕೆನಾ. ರೈಟ್. ಅದಾದ್ಮೇಲೆ ಇಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟಿದ್ದಾರೆ. ಯೂಸ್ ಓನ್ಲಿ ಬ್ಲೂ ಆರ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಟು ಡಾರ್ಕನ್ ದ ಅಪ್ರಾಪ್ರಿಯೇಟ್ ಸರ್ಕಲ್. ಅಂದ್ರೆ ಕೊಟ್ಟಿರುವಂತಹ ಸರ್ಕಲ್ ಅನ್ನ ನೀವು ಶೇಡ್ ಮಾಡ್ಲಿಕ್ಕೆ, ಓಕೆ, ನೀವು ಇಲ್ಲಿ ಬ್ಲೂ ಆರ್ ಬ್ಲಾಕ್ ಎರಡರಲ್ಲಿ ಒಂದು ಪೆನ್ ಅನ್ನ ಯೂಸ್ ಮಾಡಬೇಕು. ಒಂದು ಬ್ಲೂ ಆದ್ರೂ ಯೂಸ್ ಮಾಡಬಹುದು, ಇಲ್ಲ ಬ್ಲಾಕ್ ಆದ್ರೂ ಯೂಸ್ ಮಾಡಬಹುದು. ಅದನ್ನ ಬಿಟ್ಟು ರೆಡ್ ಇಂಕು, ಗ್ರೀನ್ ಇಂಕು, ಇವು ಯಾವುದೇ ಇಂಕ್ ಗಳನ್ನ ನೀವು ಜೆಲ್ ಇಂಕ್ ಗಳನ್ನ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಓಕೆನಾ. ಕಂಪಲ್ಸರಿ ಅದು ಬಾಲ್ ಪೆನ್ ಗಳನ್ನೇ ಯೂಸ್ ಮಾಡಬೇಕಾಗ್ತಾ ಇದೆ. ಓಕೆನಾ. ನೆಕ್ಸ್ಟ್ ಪ್ಲೀಸ್ ಡಾರ್ಕನ್ ದ ಕಂಪ್ಲೀಟ್ ಸರ್ಕಲ್. ನೀವು ಎಲ್ಲಾ ಸರ್ಕಲ್ ಗಳನ್ನ ಇಲ್ಲಿ ಎಕ್ಸಾಂಪಲ್ ಅಲ್ಲಿ ತೋರಿಸಿದರೆ ಇದೇ ತರಾನೇ ಶೇಡ್ ಮಾಡಬೇಕು. ಕರೆಕ್ಟ್ ಆಗಿರುವಂತ ಮೆಥಡ್ ಇದಾಗ್ತಾ ಇದೆ. ಓಕೆನಾ. ಔಟ್ ಸೈಡ್ ಸರ್ಕಲ್ ನ ಔಟ್ ಸೈಡ್ ಬರದೇ ಇರೋ ತರ, ನೆಕ್ಸ್ಟ್ ಸ್ವಲ್ಪ ಶೇಡ್ ಮಾಡೋ ತರ, ಈ ತರ ನೀವು ಕಂಪ್ಲೀಟ್ ಆಗಿ ಎರಡೆರಡು ಆಪ್ಷನ್ಸ್ ಗಳನ್ನ ಶೇಡ್ ಮಾಡೋ ತರ, ಇದೆಲ್ಲದೂ ಕೂಡ ಏನಾಗ್ತಾ ಇದೆ, ರಾಂಗ್ ಮೆಥಡ್ ಆಗ್ತಾ ಇದೆ. ಓಕೆನಾ. ಓಕೆ, ನೋ ಚೇಂಜ್ ಇನ್ ದ ಆನ್ಸರ್ 1 ಮಾರ್ಕ್ ಈಸ್ ಅಲೋಡ್. ಓಕೆ, ಒಂದು ಸರಿ ನೀವೇನಾದ್ರೂ ಶೇಡ್ ಮಾಡಿದ್ರ ಮುಗೀತು, ಮತ್ತೆ ಅದನ್ನ ಕಂಪ್ಲೀಟ್ ಆಗಿ 2 ಸರಿ ಶೇಡ್ ಮಾಡೋದು. ಓಕೆ, ಫಸ್ಟೇ ನೀವೇನಾಗ್ತೀರಿ ಅದೇ ಫೈನಲ್ ಆಗಿರುತ್ತೆ. ನೀವು ಅದಕ್ಕೆ ಹೇಳ್ತಾ ಇರೋದು ಕ್ವಶನ್ಸ್ ಗಳನ್ನ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಓದ್ಕೊಂಡೇ ಆನ್ಸರ್ ಗಳನ್ನ ಹಾಕ್ರಿ. ಇಲ್ಲ ಅಂತಂದ್ರೆ ನಿಮ್ಗೆ ಎರಡೆರಡು ಆನ್ಸರ್ ಹಾಕಿದ್ರೆ ನಿಮ್ಗೆ ಯಾವುದೇ ಮಾರ್ಕ್ಸ್ ಗಳು ಅಲ್ಲಿ ಬರೋದಿಲ್ಲ. ನೀವು ಒಂದೇ ಸರಿ ಶೇಡ್ ಮಾಡಬೇಕಾಗ್ತಾ ಇದೆ. 2 ಸರಿ ಶೇಡ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಯಾವುದೇ ಮಾರ್ಕ್ಸ್ ಗಳು ಬರೋದೇ ಇಲ್ಲ.
ಓಕೆ, ನೀವು ಫಸ್ಟ್ OMR ಕೊಟ್ಟ ತಕ್ಷಣ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಆ OMR ಅಲ್ಲಿ ಏನಾದರೂ ಶೇಡ್ ಆಗಿದೆನಾ ಅಥವಾ ಹರಿದಿದೆನಾ, ಓಕೆನಾ, ಅದನ್ನ ನೀವು ಕಂಪ್ಲೀಟ್ ಫಸ್ಟ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ OMR ಏನಾದರೂ ಹರಿದಿತ್ತು ಅಂತಂದ್ರೆ ಅಥವಾ ಬೇರೆ ಇಂಕ್ ಏನಾದರೂ ಅದ್ರ ಮೇಲೆ ಬಿದ್ದಿತ್ತು ಅಂತಂದ್ರೂ ಕೂಡ ನಿಮ್ಮ OMR ಸ್ಕ್ಯಾನ್ ಆಗೋದಿಲ್ಲ, ನಿಮ್ಮ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ನಿಮಗೆ ಬಂದಿರುವಂತ ಬುಕ್ಲೆಟ್ ಕೋಡು ಮತ್ತೆ ಇಲ್ಲಿ OMR ಮೇಲೆ ಇರುವಂತಹ ಕೋಡ್ ಈಕ್ವಲ್ ಇದೆನೋ ಇಲ್ವೋ, ಇದ್ರ ಮೇಲೆ ಏನಾದರೂ ಅರ್ದಿದೆನಾ ಅಂತ ಹೇಳಿ, ಏನಾದರೂ ಅರ್ದಿದ್ದಿದ್ರೆ ನೀವು ರೂಮ್ ಸೂಪರ್ವೈಸರ್ಗೆ ಅದನ್ನ ಇನ್ಫಾರ್ಮೇಶನ್ ಮಾಡಬೇಕಾಗುತ್ತೆ. ಓಕೆನಾ, ಈ ತರ ಕಂಪ್ಲೀಟ್ ಆಗಿ ಅದನ್ನ ನೋಡ್ಕೋಬೇಕು, ಮೇನ್ ಇಂಪಾರ್ಟೆಂಟ್. ಓಕೆನಾ, ಇದೆಲ್ಲ ಫಸ್ಟ್ ನಾವು ಸೈಡ್ ಅಲ್ಲಿ ನೋಡುವಂತದ್ದು. ಓಕೆನಾ, ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನ. ಹಾಗಾದ್ರೆ ಇಲ್ಲಿ ಸೈಡ್ 2 ಅಲ್ಲಿ ನಾವು ಯಾವ ತರ ತುಂಬಬೇಕು ಅಂತ ಹೇಳಿದರೆ, ವಿತ್ ಬ್ಲೂ ಆರ್ ಬ್ಲಾಕ್ ಪೆನ್ ಪಾಯಿಂಟ್. ಓಕೆ, ಪಾಯಿಂಟ್ ಪೆನ್ ಅಂದ್ರೆ ಬ್ಲೂ ಇರಬೇಕು ಇಲ್ಲ ಬ್ಲ್ಯಾಕ್, ಇವೆರಡರಲ್ಲಿ ಒಂದೇ ಇಂಕ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು. ಓಕೆ, ಎರಡು ಪೆನ್ ಅನ್ನ ಒಯ್ಯಿರಿ, ಬಟ್ ಎರಡೂ ಏನಾಗಿರ್ಬೇಕು, ಒಂದೇ ಕಲರ್ ಆಗಿರ್ಬೇಕು, ಸೇಮ್ ಕಲರ್. ಬ್ಲೂ ಆದ್ರೂ ಇರಬೇಕು ಇಲ್ಲ ಬ್ಲ್ಯಾಕ್ ಆದ್ರೂ, ಎರಡರಲ್ಲಿ ಒಂದೇ ಕಲರ್ ಇಂದ ನೀವು OMR ಗಳನ್ನ ಫಿಲ್ಅಪ್ ಮಾಡಬೇಕಾಗ್ತಾ ಇದೆ. ಇಲ್ಲಿ ಎಕ್ಸಾಂಪಲ್ ಗಳನ್ನ ತೋರಿಸಿದ್ದಾರೆ. ಓಕೆ, ರೈಟ್. ಹಾಗಾದ್ರೆ ನಾನು ಇಲ್ಲಿ ರೋಲ್ ನಂಬರ್ ಗಳನ್ನ ನೋಡ್ರಿ, ಇಲ್ಲಿ ಸೈಡ್ 2 ಪೇಜ್ ಅಲ್ಲಿ ಇದು ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನ ಇಲ್ಲಿ ನಿಮ್ಗೆ ರೂಮ್ ಸೂಪರ್ವೈಸರ್ ಕೂಡ ಒಂದೊಂದು ಸೆಂಟ್ರಲ್ಲಿ ತುಂಬ್ತಾರೆ, ಇಲ್ಲ ಅಂದ್ರೆ ನೀವೇ ಕಂಪ್ಲೀಟ್ ಆಗಿ ತುಂಬಬೇಕಾಗ್ತಾ ಇದೆ. ಓಕೆ, ಏನ್ ಕೊಟ್ಟಿದ್ದೇನೆ ನಾನು ಎಕ್ಸಾಂಪಲ್ ತಗೊಂಡಿದ್ದೆ 5 0 9 6 3 2 8 ಅಂತ ಹೇಳಿ ನಾನು ಏನ್ ಮಾಡಿದ್ದೀನಿ, ಈಗ ಒಂದು 7 ಡಿಜಿಟ್ ರೋಲ್ ನಂಬರ್ ಅನ್ನ ತಗೊಂಡಿದ್ದೀನಿ. ಇದನ್ನ ನಾನು ಕರೆಕ್ಟ್ ಆಗಿ ಯಾವ ತರ ಫಿಲ್ಅಪ್ ಮಾಡಬೇಕು ಅನ್ನೋದಾದ್ರೆ, ಫಸ್ಟ್ ಬಾಕ್ಸ್ ಅಲ್ಲಿ 5 ಇರೋದ್ರಿಂದ ಫಸ್ಟ್ ಲೈನ್ ಅಲ್ಲಿ 5 ಎಲ್ಲಿದೆ ಹುಡುಕ್ಬೇಕು. ಇದ್ರ ಮೇಲೆ ಕಂಪ್ಲೀಟ್ ಆಗಿ ಸರ್ಕಲ್ ನ ಫಿಲ್ಅಪ್ ಮಾಡಬೇಕು. ಔಟ್ ಸೈಡ್ ಹೋಗದೆ ಇರೋ ತರ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗ್ತಾ ಇದೆ. ನೆಕ್ಸ್ಟ್ 0 ಇಂದ ಸ್ಟಾರ್ಟ್ ಆಗಿರೋದ್ರಿಂದ 0 ಲಾಸ್ಟ್ ಇರೋದಿಲ್ಲ, ಫಸ್ಟೇ 0 ಕೊಟ್ಟಿರ್ತಾರೆ. ಇದನ್ನ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತೀರಿ. 1 ಅಂತ ಬಂತು ಅಂದ್ರೆ ಫಸ್ಟೇ ಶೇಡ್ ಮಾಡಿಬಿಡ್ತೀರಾ, ಹೌದಾ? ಫಸ್ಟ್ ಬಾಕ್ಸ್ ಅಲ್ಲಿ ನಮಗೆ 0 ಇರ್ತಾ ಇದೆ. ಔಟ್ ಸೈಡ್ ಬರದೇ ಇರೋ ತರ ನೀವು ಕಂಪ್ಲೀಟ್ ಆಗಿ ಒಂದರ ಕೆಳಗಡೆ ಒಂದು ಕಂಪ್ಲೀಟ್ ಆಗಿ ಫಿಲ್ಅಪ್ ಮಾಡಬೇಕಾಗ್ತಾ ಇದೆ. ಓಕೆನಾ, ಪರ್ಫೆಕ್ಟ್ ಆಗಿ ಫಿಲ್ಅಪ್ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ಗಳು ಬರ್ತವೆ. ಓಕೆ, ರೈಟ್. 6 ಆದ್ಮೇಲೆ ನೆಕ್ಸ್ಟ್ 3 ಇದೆ, 3 ಆದ್ಮೇಲೆ ನೆಕ್ಸ್ಟ್ 2 ಅನ್ನ ಕೊಟ್ಟಿದ್ದಾರೆ. ಓಕೆ, ಈ 2 ಫಿಲ್ಅಪ್ ಆದ್ಮೇಲೆ 8 ಅನ್ನ ಈ ತರ ಕಂಪ್ಲೀಟ್ ಆಗಿ ನೀವು OMR ಗಳನ್ನ ಫಿಲ್ಅಪ್ ಮಾಡಬೇಕಾಗ್ತಾ ಇದೆ. ಓಕೆನಾ, ಈ ತರ ಅರ್ಧ ಶೇಡ್ ಅನ್ನ ಮಾಡಬಾರ್ದು, ಕಂಪ್ಲೀಟ್ ಆಗಿ ಸರ್ಕಲ್ ನ ಹೊರಗಡೆ ಬರದೇ ಇರೋ ತರ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಶೇಡ್ ಅನ್ನ ಮಾಡಬೇಕಾಗ್ತಾ ಇದೆ. ಓಕೆ, ಇಷ್ಟಾದ್ಮೇಲೆ ಬುಕ್ಲೆಟ್ ನಂಬರ್ ನಿಮ್ಗೆ ಒಂದು ಯಾವ್ದಾದ್ರು ಎಕ್ಸಾಂಪಲ್ ಏನಾದ್ರು ಒಂದು ಕೊಟ್ಟಿರ್ತಾರೆ, ಅದನ್ನ ತೆಗೆದುಕೊಡ್ರಿ. ಓಕೆ, ನಾನು ಎಕ್ಸಾಂಪಲ್ ಈಗ 1 2 8 1 3 0 6 ಅಂತ ತಗೊಂಡಿದ್ದೀನಿ. ಬುಕ್ಲೆಟ್ ನಂಬರ್ನ ತೆಗೆದುಕೊಂಡು ಬುಕ್ಲೆಟ್ ನಂಬರ್ ಏನಿದೆ ಅದನ್ನು ಕೂಡ ಸೇಮ್ ಇದೇ ತರಾನೇ ಶೇಡ್ ಮಾಡಬೇಕಾಗುತ್ತೆ. ನಿಮ್ಮ ಬಂದಿರುವಂತಹ ಬುಕ್ಲೆಟ್ ಏನಿರುತ್ತೆ ಅದೇ ನಂಬರ್ನ ಶೇಡ್ ಮಾಡಬೇಕು. ಇಲ್ಲ ಅಂತಂದ್ರೆ ರೂಮ್ ಸೂಪರ್ವೈಸರ್ನ ಅಲ್ಲಿ ಕೇಳಬೇಕಾಗ್ತಾ ಇದೆ, ಸರ್ ಬುಕ್ಲೆಟ್ ನಂಬರ್ ಅಲ್ಲಿ ನಾನು ಯಾವ್ದನ್ನ ಶೇಡ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಿಲ್ಲ ಅಂತಂದ್ರೆ ನೀವು ಅದನ್ನಲ್ಲಿ ಕೇಳಿ ಶೇಡ್ ಮಾಡಬೇಕು. ನಂಬರ್ಸ್ಗಳನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಶೇಡ್ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಮಾರ್ಕ್ಸ್ಗಳು ಬರ್ತವೆ. ಇಲ್ಲ ಅಂತಂದ್ರೆ ನಿಮಗೆ ಮಾರ್ಕ್ಸ್ಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವಿಲ್ಲಿ ಪರ್ಫೆಕ್ಟ್ ಆಗಿ ಶೇಡ್ ಮಾಡಬೇಕಾಗ್ತಾ ಇದೆ. ಓಕೆ, ಇದನ್ನೆಲ್ಲ ನೀವು ರೂಮ್ ಸೂಪರ್ವೈಸರ್ ತುಂಬ್ತಾರೆ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಬಟ್ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಫಿಲ್ ಮಾಡಿದಾರೋ ಇಲ್ವೋ ಅಂತ ಹೇಳಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಗಿದೇ ಹೋಗುತ್ತೆ. ಓಕೆನಾ, ರೈಟ್. ಅದಾದ್ಮೇಲೆ ಆನ್ಸರ್ಸ್ ಗಳನ್ನ ಮಾಡೋಕೆ ಬರೋದಾದ್ರೆ, ಓಕೆ, ಆನ್ಸರ್ಸ್ ಗಳನ್ನ ಮಾಡ್ಲಿಕ್ಕೆ ಏನೇನನ್ನ ತರಬೇಕು, ಏನೇನನ್ನ ಯಾವ ತರ ನಾವು ಆನ್ಸರ್ಸ್ ಗಳನ್ನ ಶೇಡ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ ಇಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣನೇ ಫಸ್ಟ್ ಕ್ವಶನ್ ನಿಮ್ಗೆ ಮೆಂಟಲಿಟಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಯಾವುದೇ ಬಂದಿರಲಿ ಆಲ್ಮೋಸ್ಟ್ ಪ್ರತಿ ವರ್ಷ ನಿಮಗೆ ಫಸ್ಟ್ ರಿಂದ 1 to 40 ಕ್ವಶನ್ಸ್ ಮೆಂಟಲಿಟಿ ಬರ್ತವೆ. ನೆಕ್ಸ್ಟ್ 41 to 60 ನಿಮ್ಗೆ ಮ್ಯಾಥ್ಸ್ ಬರ್ತಾ ಇದೆ. 61 to 80 ನಿಮ್ಗೆ ಟೋಟಲ್ 80 ಕ್ವಶನ್ಸ್ ಇರ್ತವೆ. 61 to 80 ಇಂಗ್ಲಿಷ್, ನೀವು ತಗೊಂಡಿರುವಂತ ಲ್ಯಾಂಗ್ವೇಜ್ ಯಾವ್ದಿರುತ್ತೆ, ಇಂಗ್ಲಿಷ್ ಇದ್ರೆ ಇಂಗ್ಲಿಷು, ಕನ್ನಡ ಇದ್ರೆ ಕನ್ನಡ, ಹಿಂದಿ ಇದ್ರೆ ಹಿಂದಿ, ನೀವು ಯಾವ ಲ್ಯಾಂಗ್ವೇಜ್ ಅನ್ನ ತೆಗೆದುಕೊಂಡಿರ್ತೀರಿ ಆ ಲ್ಯಾಂಗ್ವೇಜ್ ಬರ್ತಾ ಇದೆ. ಓಕೆನಾ, ಈಗ ಫಸ್ಟ್ ಕ್ವಶನ್ಗೆ ನಿಮ್ಗೆ ಆನ್ಸರ್ ಏನಿರುತ್ತೆ, ಸಿ ಇದೆ ಅಂತಂದ್ರೆ ಸಿ. ಫಸ್ಟ್ ಕ್ವಶನ್ಗೆ ನೋಡ್ಕೋಬೇಕು, ನಾನು ಫಸ್ಟ್ ಕ್ವಶನ್ಗೆ ಮಾಡ್ತಾ ಇದೀನೋ ಇಲ್ವೋ. ಒಂದು ಸರಿ ಶೇಡ್ ಮಾಡಿದ ಮೇಲೆ ಮತ್ತೆ ಇನ್ನೊಂದ್ಸರಿ ಶೇಡ್ ಮಾಡ್ಲಿಕ್ಕೆ ನಿಮಗೆ ಯಾವುದೇ ತರನಾಗಿರ್ತಕ್ಕಂಥ ಅವಕಾಶ ಇರೋದಿಲ್ಲ. ಅದಕ್ಕೆ ನೀವು ಫಸ್ಟೇ ನೋಡ್ಕೋಬೇಕು, ಫಸ್ಟ್ ಕ್ವಶನ್ಗೆ ನಾನು ಯಾವ ಆನ್ಸರ್ನ ಶೇಡ್ ಮಾಡ್ತಾ ಇದ್ದೀನಿ. ಓಕೆ, ಸಿ ಇದೆನಾ, ರೈಟ್. ಹಾಗಾದ್ರೆ ಫಸ್ಟ್ ಕ್ವಶನ್ಗೆ ಆನ್ಸರ್ ನಮಗೆ ಸಿ ಬರ್ತಾ ಇದೆ.
ಸೆಕೆಂಡ್ ಕ್ವಶನ್ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಮಾಡ್ತಾ ಇರ್ತೀರಿ, ಥರ್ಡ್ ಕ್ವಶನ್ ನಾವು ಇದು ಸೆಕೆಂಡ್ ಕ್ವಶನ್ಗೆ ಹಾಕ್ಬಿಡ್ತೀರಿ, ಇದು ರಾಂಗ್ ಆಗಿಬಿಡುತ್ತೆ. ಕಂಟಿನ್ಯೂಸ್ ಆಗಿ ನೀವು ಆ ತರ ಮಾಡೋದ್ರಿಂದ ಕಂಪ್ಲೀಟ್ ಅದೇನಾಗುತ್ತೆ, ರಾಂಗ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಪ್ರತಿ ಸರಿ ಹಾಕ್ಬೇಕಾಗಿತ್ತು ಅಂದ್ರೆ ನಾನು ಯಾವ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೆ ನೀವು ಇಲ್ಲಿ ಆನ್ಸರ್ನ ಮಾಡಬೇಕಾಗುತ್ತೆ. ಬಹಳಷ್ಟು ಜನ ಮಿಸ್ಟೇಕ್ ಮಾಡುವಂತದ್ದು ಇಲ್ಲೇ. ಆಮೇಲೆ ಒಂದು 8-10 ಕ್ವಶನ್ಸ್ ಆದ್ಮೇಲೆ ನೋಡಕ್ ಹೋಗ್ತಾರೆ, ಅದೆಲ್ಲ ರಾಂಗ್ ಆಗಿಬಿಟ್ಟಿರುತ್ತೆ. ಓಕೆನಾ? ಯಾಕಂದ್ರೆ ಇಲ್ಲಿ ನೀವು ಪರ್ಫೆಕ್ಟ್ ಆಗಿ ಯಾವ ಕ್ವಶನ್ ನಂಬರ್ ಮುಂದೆನೆ ಶೇಡ್ ಮಾಡ್ತಾ ಇದೀರೋ ಇಲ್ವೋ ಅನ್ನೋದನ್ನ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾಗ್ತಾ ಇದೆ. ಓಕೆನಾ? ಥರ್ಡ್ ಕ್ವಶನ್ಗೆ ಓಕೆ, ಥರ್ಡ್ ಕ್ವಶನ್ಗೆ ಮಾಡ್ತಾ ಇದ್ದೀನಿ. ಸೆಕೆಂಡ್ ಕ್ವಶನ್ ಗ್ಯಾಪ್ ಬಿಟ್ಟಿದ್ದೀರಾ, ಓಕೆ, ಅದನ್ನ ಕೂಡ ನೀವು ಯಾವ್ದು ಆನ್ಸರ್ ಬರುತ್ತೆ ಅಂತ ಹೇಳಿ ಪರ್ಫೆಕ್ಟ್ ಆಗಿ ಗೊತ್ತಾದ್ಮೇಲೆ ನೀವು ಕೂಡ ಅದಕ್ಕೆ ಕಂಪ್ಲೀಟ್ ಆಗಿ ಶೇಡ್ ಅನ್ನ ಮಾಡಬೇಕು. ಅರ್ಥ ಆಗ್ತಿದೆನಾ? ಈ ತರ ನೀವು ಯಾವುದೇ ಕ್ವಶನ್ಸ್ ಅನ್ನ ಗ್ಯಾಪ್ ಬಿಡಬೇಡ್ರಿ. ಯಾವುದೇ ಕಾರಣಕ್ಕೂ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಗಳು ಇರೋದಿಲ್ಲ. ಆದ್ದರಿಂದ ನಿಮ್ಮ ಬೈ ಚಾನ್ಸ್ ಒಂದು ವೇಳೆ ನಿಮಗೆ ಈಗ 5th ಒನ್ ಆನ್ಸರ್ ಗೊತ್ತಾಗಿಲ್ಲ ಅಂತಂದ್ರೆ ಅದನ್ನ ನೋಡ್ಕೋರಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಯರೆಸ್ಟ್ ಆನ್ಸರ್ನ ಹಾಕಿ, ನಿಯರೆಸ್ಟ್ ಆನ್ಸರ್ನ ಹಾಕಿ ಬರ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಕ್ವಶನ್ಸ್ ಅನ್ನ ಗ್ಯಾಪ್ ಬಿಡಬೇಡ್ರಿ. ಓಕೆನಾ? ಕಂಪ್ಲೀಟ್ ಆಗಿ ಫಿಲ್ಅಪ್ ಆಗಿದನೋ ಇಲ್ವೋ ಅಂತ ಹೇಳಿ ಲಾಸ್ಟ್ 10 ಮಿನಿಟ್ಸ್ ಇರಬೇಕಾದ್ರೆ ನೀವು ಅಲ್ಲಿ ಚೆಕ್ ಮಾಡ್ಕೋಬೇಕಾಗ್ತಾ ಇದೆ. ಓಕೆನಾ? ಚೆಕ್ ಮಾಡಿಕೊಂಡು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಿದ್ವೋ ಇಲ್ವೋ ಅಂತ ಹೇಳಿ ನೋಡ್ಕೋಬೇಕು. ಓಕೆನಾ? ಅದಾದ್ಮೇಲೆ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಇನ್ ರನ್ನಿಂಗ್ ಹ್ಯಾಂಡ್, ಅಂದ್ರೆ ನೀವು ರೈಟ್ ಹ್ಯಾಂಡ್ ಆಗಿದ್ರೆ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಆಗಿದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೀವು ಹಾಲ್ ಟಿಕೆಟ್ ಅಲ್ಲಿ ಯಾವ ತರ ಸೈನ್ ಅನ್ನ ಮಾಡಿದ್ರಿ ಅದೇ ತರ ಸೈನ್ ಅನ್ನ ನೀವು ಇಲ್ಲಿ ಸಿಗ್ನೇಚರ್ ನ ಮಾಡಬೇಕಾಗ್ತಾ ಇದೆ. ಓಕೆನಾ? ನೀವು ಹಾಲ್ ಟಿಕೆಟ್ ಅಲ್ಲಿ ಏನ್ ಸೈನ್ ಮಾಡಿದ್ರಿ ನೋಡಿ ಅದೇ ಸಿಗ್ನೇಚರ್ ಅನ್ನ ಮಾಡಬೇಕು ಹೊರತು ಬೇರೆ ಸಿಗ್ನೇಚರ್ ಅನ್ನ ಮಾಡಬಾರ್ದು. ಓಕೆನಾ? ಆಲ್ಮೋಸ್ಟ್ ಎಲ್ಲಾ ಮಕ್ಕಳು ಕೂಡ ಪ್ರಾಕ್ಟೀಸ್ ಮಾಡಿರ್ತೀರಿ. ಅದೇ ತರ OMR ನ ಯಾವ ತರ ತುಂಬಬೇಕು ಅನ್ನೋದನ್ನು ಕೂಡ ಪ್ರಾಕ್ಟೀಸ್ ಮಾಡಿರ್ತೀರಿ. ಆದ್ರೂ ನೀವು ಒಂದೊಂದ್ಸರಿ ಕಂಪ್ಲೀಟ್ ಆಗಿ ಕೇರ್ಫುಲ್ ಆಗಿ OMR ನ ಫಿಲ್ಅಪ್ ಮಾಡಿ ಅಂತ ಹೇಳ್ತಾ ಇವತ್ತು OMR ಗಳನ್ನ ಯಾವ ತರ ತುಂಬಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದಾದ್ಮೇಲೆ ಈಗ ಎಕ್ಸಾಮ್ಗೆ ಹೋಗ್ಬೇಕಾಗಿತ್ತು ಅಂದ್ರೆ ಬಹಳಷ್ಟು ನೀರು ಕುಡಿದು ಹೋಗೋದು, ಓಕೆ, ಆಯಿಲಿ ಫುಡ್ ಗಳನ್ನ ತಿಂದು ಹೋಗೋದ್ರಿಂದ ನಿಮಗೆ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ನಿಮಗೆ ಅಲ್ಲಿ ಮೋಷನ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಏನೋ ಒಂದು ಈ ತರ ಡಿಸ್ಟರ್ಬ್ ಆಗ್ತಿರುತ್ತೆ. ಹೌದಾ? ನಿಮ್ಗೆ ಎಕ್ಸಾಮ್ ಬರ್ಲಿಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಬರಲ್ಲ. ಅದಕ್ಕೆ ಲೈಟ್ ಫುಡ್ ಗಳನ್ನ ನೀವು ಬೆಳಗ್ಗೆ ಟಿಫಿನ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅಲ್ಲಿ ಎಕ್ಸಾಮ್ ಬರ್ಲಿಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ನೀವು ಏನ್ ಮಾಡ್ರಿ, ಎಕ್ಸಾಮ್ ಸೆಂಟರ್ಗೆ ಬೇಗನೆ ಹೋಗ್ರಿ. ಅಲ್ಲಿ ಕೊಡುವಂತ ಇನ್ಫಾರ್ಮೇಶನ್ ಗಳನ್ನ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಎಕ್ಸಾಮ್ ಅನ್ನ ಬರೀರಿ. ಯಾವುದೇ ಭಯ ಇಲ್ಲದೆ ನೀವು ಎಕ್ಸಾಮ್ಸ್ ಅನ್ನ ಬರೀರಿ. ಇನ್ನೊಂದು, ಪಕ್ಕದಲ್ಲಿ ಇರುವಂತರನ್ನ ನೋಡಿ ನೀವು ಬರಿಬೇಡ್ರಿ, ಯಾವುದೇ ಕಾರಣಕ್ಕೂ ಬರಿಬೇಡ್ರಿ. ಯಾಕಂದ್ರೆ ನಿಮಗೆ ಬಂದಿರುವಂತಹ ಬುಕ್ಲೆಟೇ ಬೇರೆ ಇರುತ್ತೆ, ನಿಮ್ ಪಕ್ಕದಲ್ಲಿ ಬಂದಿರುವಂತಹ ಬುಕ್ಲೆಟೇ ಬೇರೆ ಇರುತ್ತೆ. ಅವ್ನು ಬರ್ದಿದ್ದಾನೆ ಅಂತ ಹೇಳಿ ಅವ್ನು ನೋಡಿ ನೀವು ಬರೆದ್ರೆ ನೀವು ಕೂಡ ಅಲ್ಲಿ ನಿಮ್ಮ ಮಾರ್ಕ್ಸ್ ಅನ್ನ ಕಳ್ಕೋಬೇಕಾಗ್ತಾ ಇದೆ. ಓಕೆನಾ? ನೆಕ್ಸ್ಟ್ ಅದೇ ತರ ಇನ್ನೊಂದು, ನಿಮ್ಗೆ ಬೇರೆಯವ್ರು ಏನಾದ್ರೂ ಮಾಡ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ 2 ಅವರ್ ನಿಮ್ಮ ಕ್ವಶನ್ ಪೇಪರ್ ಮತ್ತೆ OMR ಬಿಟ್ರೆ ಬೇರೆ ಕಡೆ ಯಾವ ಕಡೆನೂ ಇರಬಾರ್ದು. ಓಕೆನಾ? ಓಕೆ, ಏನೇ ಕೆಲಸಗಳಿದ್ರು ಫಸ್ಟೇ ಮುಗಿಸ್ಕೊಂಡು ಹೋಗಿ ಎಕ್ಸಾಮ್ ಸೆಂಟರ್ ಅಲ್ಲಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಎಕ್ಸಾಮ್ಸ್ ಅನ್ನ ಬರೀರಿ. ಓಕೆನಾ? ಅದೇ ತರ ಯಾವುದೇ ಭಯ ಇಲ್ಲದೆ, ಯಾವುದೇ ಗಾಬರಿ ಇಲ್ಲದೆ ನೀವು ಎಕ್ಸಾಮ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ಬರೀಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಓಕೆನಾ? ಹಾಗಾದ್ರೆ ಜವಾಹರ್ ನವೋದಯ ಪರೀಕ್ಷೆ ಬರೆಯುತ್ತಿರುವ ಎಲ್ಲಾ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ಸಂಸ್ಥೆಯಿಂದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಕೂಡ ಎಕ್ಸಾಮ್ಸ್ ಅನ್ನ ಚೆನ್ನಾಗಿ ಬರೀರಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ನ ಇನ್ಫಾರ್ಮೇಶನ್ ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೀನಿ. Thank you for watching this video.